ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 25/8/2025 ಏನು ಒಂದು ಸಚಿವ ಸಂಪುಟ ಅನುಮೋದನೆ ಮಾಡಿದ ಆದೇಶ ಇದೆಯಲ್ಲ, ಅದನ್ನು ಹೊರತುಪಡಿಸಿ ಬಹುಶಃ ಬೇರೆ ಯಾವುದೇ ರೀತಿಯಾದಂಥ ಪ್ರೋಗ್ರೆಸ್ ಏನು ಪ್ರಗತಿ ಅಂತ ಕರಿತಾ ಇದ್ದೀವಲ್ಲ ಒಳ ಮೀಸಲಾತಿ ವಿಷಯದಲ್ಲಿ ಮಾಡಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಹೊರಗಡೆ ನೋಡಿದರೆ ಬಿಂಬಿಸಿಕೊಂಡು ಬಿಟ್ಟಿತ್ತು. ಸಚಿವ ಸಂಪುಟ ಅನುಮೋದನೆ ಮಾಡಿದ್ದೀವಿ, ಒಳ ಮೀಸಲಾತಿ ಜಾರಿ ಆಯಿತು ಅಂತಕ್ಕಂಥ ಬಿಂಬಿಸಿಕೊಳ್ತಕ್ಕಂಥ ಸರ್ಕಾರ ಮಾಡಿತ್ತು ಹೊರತು ವಾಸ್ತವಿಕವಾಗಿ 2 ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯ ಒಳ ಮೀಸಲಾತಿ ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಏನಿದೆಯಲ್ಲ, ಸಚಿವ ಸಂಪುಟದ ಒಂದು ನಿರ್ಧಾರಕ್ಕೆ ಅನುಗುಣವಾಗಿ ಉಪ ಆದೇಶಗಳು ಬರಬೇಕಾಗಿತ್ತು. ಅದು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂಥ ಆದೇಶ ಆಗಿರ್ಬೋದು, ಅಥವಾ AKADಗಳ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಆದೇಶ ಮಾಡಿದ ನಂತರ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹಣಕಾಸಿನ ವಿಷಯದ ಒಂದು ಆದೇಶ ಬರ್ತಕ್ಕಂಥದ್ದಾಗಿರ್ಬೋದು, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಥ ಒಳ ಮೀಸಲಾತಿ. ಶೈಕ್ಷಣಿಕ ವಿಷಯದಲ್ಲಿ ಏನಂದ್ರೆ ಸಮಗ್ರವಾಗಿ ಏನಂದರೆ ಎಲ್ಲ ವಿಷಯಗಳಿಗೆ ಅನ್ವಯಿಸ್ತಕ್ಕಂಥ ಒಂದು ಆದೇಶ ಬರಬೇಕಾಗಿತ್ತು. ಆರ್ಥಿಕ ಅನುದಾನ ಹಂಚಿಕೆ ಮಾಡತಕ್ಕಂಥ ವಿಷಯದಲ್ಲಿ ಒಂದು ಆದೇಶ ಬರಬೇಕಾಗಿತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಆದೇಶವನ್ನು ತರಬೇಕಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡತಕ್ಕಂಥ ಸಂದರ್ಭದೊಳಗಡೆ ಒಂದು ಮೇಲು ಉಸ್ತುವಾರಿ ಸಮಿತಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಅಂತಕ್ಕಂಥದ್ದು ಒಂದು ಬೇಡಿಕೆ ಕೂಡ ಇತ್ತು. ಈ ಎಷ್ಟು ದಿನ ಅಂತ ಹೋರಾಟ ಮಾಡಬೇಕು? ಒಳ ಮೀಸಲಾತಿ ಹೋರಾಟ 35 ವರ್ಷದಿಂದ ನಡೀತಾ ಇದೆ. ಬಹುಶಃ ಇವತ್ತಿಗೂ ಕೂಡ ಸಮಸ್ಯೆಯನ್ನು ಜೀವಂತವಾಗಿಡ್ತಾ ಇದ್ದಾರೆ, ಗೊಂದಲಮಯವಾಗಿ ಮಾಡ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ವಾಸ್ತವಿಕವಾಗಿ ಜಾರಿಪಡಿಸ್ತಕ್ಕಂಥ ಇಚ್ಛಾಶಕ್ತಿಯನ್ನು ಸರ್ಕಾರಗಳು ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ಖಂಡನೆ ಮಾಡಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಮೈಸೂರಿನಲ್ಲಿ. ಏನಂತ ಹೇಳಿದ್ರೆ, ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ನಿಮ್ಮ ಕೈಲಿ ಆಗೋಕ್ಕಿಲ್ಲ ಅಂದ್ರೆ ಕುರ್ಚಿಯನ್ನು ಖಾಲಿ ಮಾಡಿ. ಸರ್ಕಾರದವರು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳೇನಿದ್ದಾವಲ್ಲ, ಇನ್ನು 2-3 ತಿಂಗಳಲ್ಲಿ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ಮಾದಿಗರು ಖಂಡಿತವಾಗಿ ಕಾಂಗ್ರೆಸ್ಸನ್ನು ಸೋಲಿಸ್ತಕ್ಕಂಥ ನಿರ್ಣಯ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಅವರು ತವರು ನೆಲದಿಂದನೇ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಒಂದು ಸಮಿತಿಯ ಪರವಾಗಿ ಹಿಂದೆ ಒಂದು ದಿನ ನೀವು ಡೆಲ್ಲಿ ಪತ್ರಕರ್ತರ ಮುಂದೆ ಒಪ್ಪಿಕೊಂಡಿದ್ದೀರಿ, ಒಳ ಮೀಸಲಾತಿ ಜಾರಿಪಡಿಸುವಲ್ಲಿ ಮೀನಾಮೇಷ ಎಣಿಸಿದ ಕಾರಣಕ್ಕೆ ನಮ್ಮ ಒಂದು ಕಾಂಗ್ರೆಸ್ ಸೋಲ್ಬೇಕಾಯ್ತಂತ. ಇವತ್ತು ಕೂಡ ನಿಮ್ಮ ಸರ್ಕಾರ ಮೀನಾಮೇಷವನ್ನು ಎಣಿಸ್ತಕ್ಕಂಥ ಕೆಲಸ ಸೆಕ್ರೆಟರಿಯೇಟ್ ಮಾಡ್ತಿದೆ, ಕಮಿಷನರ್ ಮಾಡ್ತಾ ಇದ್ದಾರೆ, ನಿಮ್ಮ ಕೈಗಳಿರ್ತಕ್ಕಂಥ ಮಾನ್ಯ ಸಾಮಾಜಿಕ ಕಲ್ಯಾಣ ಸಚಿವರು ಮಾಡ್ತಾ ಇದ್ದಾರೆ. ಈ ಎಲ್ಲ ನಡೆಯನ್ನು ನಾವು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ಖಂಡಿಸ್ತಕ್ಕಂಥ ಕೆಲಸದ ಭಾಗವಾಗಿಯೇ ಏನಪ್ಪ ಅಂದ್ರೆ ಸಿದ್ದರಾಮನ ಹುಂಡಿಯಿಂದ ಸಂವಿಧಾನ ಸಮರ್ಪಣಾ ದಿನ ಏನಿದೆಯಲ್ಲ 26ನೇ ತಾರೀಕು 11ನೇ ತಿಂಗಳ ಅವತ್ತಿನ ದಿವಸ ಕಾಲ್ನಡಿಗೆ ಜಾಥಾವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಟಿ ನರಸೀಪುರದ ವಿವಿಧ ಹಳ್ಳಿಗಳನ್ನು ಸುತ್ತುವರಿಯುವುದರ ಮುಖಾಂತರ ಮೈಸೂರಿಗೆ ಬಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ನೀವು ಮಾತು ಕೇಳಿಲ್ಲ, ಇದೆಲ್ಲ ಮಾಡಿದಾಗಿಯೂ ಕೂಡ ನಿಮ್ಮ ಸರ್ಕಾರದವರು ಮಾತು ಕೇಳಲ್ಲ, ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತೀರಿ, ಅಥವಾ ಅರ್ಧಮರ್ಧ ಆದೇಶಗಳನ್ನು ಮಾಡ್ತೀರಿ, ಪೂರ್ಣ ಪ್ರಮಾಣದಲ್ಲಿ ಜಾರಿಪಡಿಸೋದಕ್ಕೆ ಇಚ್ಛಾಶಕ್ತಿ ತೋರ್ಸೋಕ್ಕಿಲ್ಲ ಅನ್ನೋದಾದ್ರೆ ಮತ್ತೆ ಮೈಸೂರಿನಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕಿಗೆ ಏನಪ್ಪ ಅಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಪರ್ಮನೆಂಟಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಏನಂದ್ರೆ ಟೆಂಟ್ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಕಾನೂನು ಭಂಗ ಚಳವಳಿ ಅಂದರೆ ನೀವು ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಸರ್ಕಾರದ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಯಾವುದೇ ಮಂತ್ರಿ ತಿರುಗಾಡ್ತಕ್ಕಂಥ ಸಂದರ್ಭದೊಳಗಡೆ ನಿಮಗೆ ಅಘೋಷಿತವಾದಂಥ ಮುತ್ತಿಗೆ ಆಗ್ತಕ್ಕಂಥದ್ದು, ಅಘೋಷಿತವಾದಂಥ ಗೆರವಾಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಪ್ರತಿಭಟಿಸಬೇಕಾಗುತ್ತಾ. ದಯವಿಟ್ಟು ಮಾದಿಗ ಸಮುದಾಯ ಮಾನ್ಯ ಸಿದ್ದರಾಮಯ್ಯನವರ ಮುಖ ನೋಡಿಕೊಂಡು ಇಂದಿನ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಮತ ಬ್ಯಾಂಕ್ ಆಗಿ ನಿಮ್ಮ ಹಿಂದುಗಡೆ ನಿಂತುಕೊಂಡು ಕೆಲಸ ಮಾಡಿದೆ. ಅದನ್ನು ನೀವು ಸ್ಮರಣೆ ಮಾಡಿಕೊಳ್ಳಬೇಕಾಗಿದೆ. ಸ್ಮರಣೆ ಮಾಡಿಕೊಂಡು ಏನಪ್ಪ ಅಂದ್ರೆ ಮಾದಿಗರಿಗೆ ಕೊಡೋ ನ್ಯಾಯ ಅಲ್ಲ ಇದು. ಬದಲಿಗೆ ಏನಪ್ಪ ಅಂದ್ರೆ SC ಒಳಗಡೆ ಇರತಕ್ಕಂಥ ಸುಮಾರು 97 ಜಾತಿಗಳಿಗೆ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಇದೆ. ಇದ್ರ ಒಳಗಡೆ ನಡೀತಕ್ಕಂಥ ಆಂತರಿಕವಾದ ಅನೈತಿಕ ರಾಜಕೀಯ ಪ್ರಭಾವಕ್ಕೊಳಗಾಗಿ ನೀವು ಜಾರಿ ಮಾಡುವ ಒಂದು ಪ್ರಕ್ರಿಯೆಯನ್ನು ವಿಳಂಬಗೊಳಿಸಿದ್ದಾದರೆ ಇದರ ಪರಿಣಾಮವನ್ನು ತಾವು ಎದುರಿಸಬೇಕಾಗುತ್ತಂತ ಈ ಮೂಲಕ ಈ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಕರೆದು ಆ ಸಮಾಜದ ಬಂಧುಗಳ ಒಪ್ಪಿಗೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಮೂಲಕ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಶೀಘ್ರಗತಿಯಲ್ಲಿ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿಪಡಿಸಲಿ, ಇಲ್ಲಾಂದರೆ ನಮ್ಮ ಪ್ರತಿರೋಧವನ್ನು ಎದುರಿಸುವಂತಕ್ಕಂಥ ಎಚ್ಚರಿಕೆಯನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಶಿವರಾಯ ಎಕ್ಕರಿಕೆ ಅಂತೇಳಿ MRHS ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ.